ಇದೇ ಮಹಾನ್ ಭಾವ ಏನು ನೆನ್ನೆ ಹೇಳಿಕೆ ಕೊಟ್ಟವ್ರೆ ನಮ್ಮ ಪಂಚಾಯತ್ ರಾಜ್ ಸಚಿವರು. ಪಾಪ ನನಗೆ ಸಲಹೆ ಕೊಟ್ಟಿದ್ದಾರೆ. ಸಲಹೆಯನ್ನು ಕೊಡ್ತಾರೆ, HMT ಅರಣ್ಯ ಭೂಮಿ ಕುಮಾರಸ್ವಾಮಿ ಆರೋಪಕ್ಕೆ ಕಂಡ್ರೆ ತಿರುಗೇಟು, ಉಕ್ಕಿನ ಕಾರ್ಖಾನೆ ಪುನಶ್ಚೇತನಗೊಳಿಸಲಿ ಅಂತ ಒಂದು ಹೇಳಿಕೆ ಕೊಟ್ಟವ್ರೆ. QSLನ ಮುಗಿಸೋದಕ್ಕೆ ಏನು ಮಾಡಿದ್ದೀರಿ? ನಾನು ಇವರು ಯಾವಾಗ QSL ಕಂಪ್ನಿ ಹಲವಾರು ಜನ ನಿರುದ್ಯೋಗಿಗಳು, ಸಾವಿರಾರು ನಿರುದ್ಯೋಗಿಗಳು ಬೀದಿಗೆ ಬರ್ತಾರಲ್ಲ ಅಂತೇಳಿ ನಮ್ಮ NMDC ಸಂಸ್ಥೆಯಿಂದನೇ ಅವ್ರಿಗೆ ಐರನ್ ನೂರು ಕೊಡಿಸಿ ಇಲ್ಲಿವರೆಗೆ ತಳ್ಳಿದ್ದೀನಿ. ಕಾರ್ಖಾನೆ ಇನ್ನೂ ಜೀವ ಕೊಟ್ಟಿದ್ದೀನಿ. ಅದನ್ನು ಒಂದು ಕಡೆ ನಾವು NMDCಗೆ ಮರ್ಜ್ ಮಾಡಿ ಏನಾದರೂ ಮಾಡಿ ಆ ಕಾರ್ಖಾನೆ ಉಳಿಸ್ಬೇಕು, 1970 ಪ್ರಾರಂಭ ಆಗಿರೋದು ಅಂತಕ್ಕಂಥದ್ದಕ್ಕೆ ನಾನು ನಿರಂತರವಾಗಿ ಪ್ರಯತ್ನ ಪಡ್ತಾಯಿದ್ದೀನಿ. ನೀವು ಸರ್ಕಾರದಲ್ಲಿ ಕೊಟ್ಟಿರೋ ಕೋಆಪ್ರೇಷನ್ ಏನು ನಮಗೆ ಇಲ್ಲಿ ಹೇಳ್ತೀರಿ ಉಕ್ಕಿನ ಕಾರ್ಖಾನೆ ಪುನಶ್ಚೇತನಗೊಳಿಸಲಿ ಅಂತ ಹೇಳಿ. ನಾನು ಭೀಮಣ್ಣ ಇದು ಇಂಥ ಕಂಡ್ರೆ ಈಶ್ವರ ಕಂಡ್ರೆ ಕೇಳಿ ನಾನು ಮಾಡಬೇಕಾ? ಈ ರಾಜ್ಯಕ್ಕೆ ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಯಾವ ಥರ ಈ ಒಂದು ರಾಜ್ಯಕ್ಕೆ ನನ್ನ ಇಲಾಖೆಯಿಂದ ಕಾರ್ಯಕ್ರಮ ತರಬೇಕು ಅಂತಕ್ಕಂಥದ್ದಕ್ಕೆ ಈಶ್ವರ ಖಂಡ್ರೆಯಿಂದ ನಾನು ಹೇಳಿಸ್ಕೋಬೇಕಾಗಿಲ್ಲ. ಪದೇ ಪದೇ HMTಯ ಕಾರ್ಖಾನೆಯ ವಿಷಯದಲ್ಲಿ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. 7 ಕೋಟಿ ಕನ್ನಡಿಗರ ಆಸ್ತಿ. ಹೌದಪ್ಪ, ನಂದು ಆಸ್ತಿ ಅಲ್ಲ, ನಿಂದು ಆಸ್ತಿ ಅಲ್ಲ, ಅದು ರಾಜ್ಯದ 7 ಕೋಟಿ ಕನ್ನಡಿಗರ ಆಸ್ತಿನೇ. ಇದು ಕರ್ನಾಟಕದ ಆಸ್ತಿ. ನೀನು ಹೇಳಿದ ಮೇಲೆ ನನಗೇನು ಮನವರಿಕೆ ಆಗಿಲ್ಲ. ಇದು ನಾನು ಕೇಳಲಿಕ್ಕೆ ಬಯಸ್ತೀನಿ ನಮ್ಮ ಮಂತ್ರಿಗಳಿಗೆ. 2006 ನಾನು ಮುಖ್ಯಮಂತ್ರಿ ಆಗಿದ್ದ ಆಕಸ್ಮಿಕ, ಅದಕ್ಕಿಂತ ಮುಂಚೆ 5 ವರ್ಷ ಇತ್ತಲ್ಲ ಸರ್ಕಾರ. ಆ ಸರ್ಕಾರದಲ್ಲಿ ಯಾರ್ಯಾರು ಮಂತ್ರಿಗಳಿದ್ರು, ಯಾವ ಕಂಪ್ನಿಗಳು ಯಾರ್ಯಾರು, ಆ ಸಂದರ್ಭದಲ್ಲಿ ಸುಮಾರು 177 ಎಕರೆನೋ ಏನು ಪದೇ ಪದೇ ಹೇಳ್ತಿರಲ್ಲ. HMT ವಶದಲ್ಲಿರುವ ಭೂಮಿಯ ಪೈಕಿ 280 ಎಕರೆ ಪ್ರದೇಶದಲ್ಲಿ ಅರಣ್ಯ ಸ್ವರೂಪದ ನಡುತೋಪಿದೆ. ಹೋಗೋಣ ಎಲ್ಲ ಇದೆಲ್ಲಿ 280 ಎಕರೆ ನಡುತೋಪಿ ಎಷ್ಟು ಮರ ಇದೆ ಅಲ್ಲಿ ಅಂತ ನೋಡೋಣಂತೆ. ಮಾಧ್ಯಮ ಸ್ನೇಹಿತರು ಅವ್ರನ್ನೂ ಬರೋಕ್ಕೆ ಹೇಳ್ಬಿಡಿ, ಹೋಗೋಣಂತೆ ನೋಡೋಣ, ಪರೀಕ್ಷೆ ಮಾಡೋದ ನಡುತೋಪನ. ಅದರಲ್ಲಿ ನಡುತೋಪಿದೆ. ಪಕ್ಕದಲ್ಲಿರುವ ಪಾಳು ಬಿದ್ದ ಕಟ್ಟಡಗಳಲ್ಲಿ ಸಿನಿಮಾ, ಧಾರಾವಾಹಿ ಶೂಟಿಂಗ್ ನಡೆಯುತ್ತಿದೆ. ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದೆ. ಅಕ್ರಮವಾಗಿ 165 ಎಕರೆ ಭೂಮಿಯನ್ನು ಕೇವಲ 300 ಕೋಟಿಗೆ ಮಾರಾಟ ಮಾಡಿದೆ. ಕುಮಾರಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಇದೆಲ್ಲವನ್ನು ಪರಿಶೀಲಿಸಲಿ ಎಂದು ಸವಾಲು ಹಾಕಿದರು. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈಗ ಇಲ್ಲಿ ಅಕ್ರಮವಾಗಿ HMT ಅವರು ವಾಣಿಜ್ಯ ಉದ್ದೇಶಕ್ಕೆ ಬಳಸ್ಕೊಂಡವ್ರೆ ಅಂತ ಹೇಳ್ತಾರಲ್ಲ. ನಿಮ್ಮದೇ ಸರ್ಕಾರ ಇದೆ, ಅಲ್ಲಿ ಯಾವ್ಯಾವ ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೆ, ಏನೇನು ಆಗಿದೆ ಅಲ್ಲಿ 160 ಎಕರೆಯಲ್ಲಿ ಯಾರ್ಯಾರ ಪಾಲು ಏನಿದೆ, ಸರ್ಕಾರ ಇಟ್ಕೊಂಡಿದ್ದೀರಲ್ಲ, ಅರಣ್ಯ ಇಲಾಖೆ ಮಂತ್ರಿ ಇದ್ರಲ್ಲ. ಈ 160 ಎಕರೆ ಪ್ರದೇಶ ಮಾರಾಟ ಮಾಡಿದ್ರಲ್ಲ, 2 ವರ್ಷದಿಂದ ಮಾಡಿದ್ದೇನೆ ನೀವು ಅರಣ್ಯ ಇಲಾಖೆ ಸಚಿವರಾಗಿ. ಇದನ್ನು ವಶಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ಕೋರ್ಟ್ನಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ಕೋರ್ಟ್ನಲ್ಲಿ ಅದೊಂದು ಭಾಗ ಇರಲಿ. ಇಲ್ಲಿ ಅವ್ರು ಹೇಳ್ತಾರೆ 444 ಎಕರೆ ಪ್ರದೇಶದಲ್ಲಿ ಬೃಹತ್ ಜೈವಿಕ ಉದ್ಯಾನ ನಿರ್ಮಿಸುವುದು ನಮ್ಮ ಗುರಿಯಾಗಿತ್ತು. ಇಲ್ಲಿ ಪ್ಯಾಲೇಸ್ ಗ್ರೌಂಡ್ ಇದೆಯಲ್ಲ, ಅರಮನೆ ಮೈದಾನ, ಏನಪ್ಪ ಮಾಡಿದ್ದೀರಿ? ಉದ್ಯಾನವನ ನಿರ್ಮಾಣ ಏನು ಎಂಥದ್ದು ನಿಮ್ಮ ಇದಕ್ಕೆ ವಾಯು ಯಾರಿಕೆ ಎಲ್ಲ ಏನು ಮಾಡಿದ್ದೀರಿ? ತಗೊಂಡೋಗಿ ಉದ್ದಕ್ಕೂ ಅಲ್ಲಿ ಮಾಡಿದಿರಲ್ಲಪ್ಪ, ಅರಮನೆ ವಶಪಡಿಸ್ಕೊತೀವಿ ಅಂತ ಹೇಳಿ ಈಗ ಉದ್ದಕ್ಕೂ ಚೌಲ್ಟ್ರಿಗಳು ಕಟ್ಟಿದ್ದೀರಲ್ಲ, ಇದೇ ಅಲ್ವಾ ಕಾಪಾಡ್ರೆ ನೀವು?
ಇಲ್ಲಿ ಉದ್ಯಾನವನ ಅದರಿಂದ ಜೈವಿಕ ಉದ್ಯಾನವನ 440 ಎಕರೆಯಲ್ಲಿ. ಇಲ್ಲಿ ನೋಡಿದ್ರೆ ಆ ರಸ್ತೆ ಒಳಗೆ ಸಾಯಂಕಾಲ ಟೈಮ್ ಓಡಾಡೋಕ್ಕಾಗಲ್ಲ. ಯಾವ ಆಧಾರದ ಮೇಲೆ ಕೊಟ್ಟಿದೆಯಲ್ಲಪ್ಪ ಎಲ್ಲ ಚೌಲ್ಟ್ರಿಗೆ ಪರ್ಮಿಷನ್ಗಳು ಕೊಟ್ಟಿದ್ದೀರಿ ಹೇಳ್ತೀರಿ. ಆಮೇಲೆ ಈಗಿದ್ದರೂ ಗುರಿಯಾಗಿತ್ತು, ಇದನ್ನು ಬಹಿರಂಗವಾಗಿ ಘೋಷಿಸಲಾಗಿದೆ. ಈಗಿದ್ದರೂ ಕುಮಾರಸ್ವಾಮಿ ರಿಯಲ್ ಎಸ್ಟೇಟ್ ದಂಧೆ ಎಂದು ಆರೋಪಿಸಿದ್ರಲ್ಲಿ ಅರ್ಥವಿಲ್ಲ. ನಮ್ಮ ಸರ್ಕಾರಕ್ಕೆ ಅರಣ್ಯ ಇಲಾಖೆ ಛೂ ಬಿಟ್ಟು ಅಭಿವೃದ್ಧಿಗೆ ತಡೆ ಒಡ್ಡುವ ಅಗತ್ಯವಿಲ್ಲ ಅಂತ ಹೇಳ್ಕೊಂಡವ್ರೆ. ಇಲ್ಲಿ ಇವರು ಏನಾದರೂ ರೆಕಾರ್ಡ್ಸ್ ನೋಡಿದ್ರ ಗೊತ್ತಿಲ್ಲ. ಆಮೇಲೆ HMT ಕಾರ್ಖಾನೆ ಪ್ರಾರಂಭ ಆಗ್ತಕ್ಕಂಥ ಆ ದಿನದಲ್ಲಿ ಬಹುಶಃ ಇವ್ರ ವಯಸ್ಸೆಷ್ಟು ಕೃಷ್ಣರೆಡ್ಡಿ ಅವರೇ? ಇವ್ರದ್ದು ವಯಸ್ಸು 65 ಇದೆಯಾ? 65 ಆಗಿದ್ರೆ ಹುಟ್ಟಿರ್ತಾರೆ ಅಂದರೆ ಮಗು ಇರಬೇಕು. HMT ಕಾರ್ಖಾನೆ ಇದು ಆದಾಗ ಅವತ್ತು ತೀರ್ಮಾನ ಆದಾಗ 64, ಇದು 60ರಲ್ಲಿ ತೀರ್ಮಾನಗಳಾಗಿರೋದು, ಕೆಲವು ಹುಟ್ಟಿರಲಿಲ್ವ. ಈಗ ಪಾಪ ಶುರು ಮಾಡವ್ರೆ HMT ಲ್ಯಾಂಡ್ ಬಗ್ಗೆ ಗದಾಪ್ರಹಾರ ಮಾಡೋದಕ್ಕೆ.